ಯಾವಾಗರ ಮಸಾಲ ಬೆಂಗನ್ ಫ್ರೈನ ಟ್ರೈ ಮಾಡಿರಿ. ಇದು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಇಲ್ಲ ಅಂದ್ರೆ ಹಂಗೆ ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಇದನ್ನು ಭಾಳ ಸಿಂಪಲ್ಲಾಗಿ ಮತ್ತು ಭಾಳ ಜಲ್ದಿನ ಮಾಡ್ಕೋಬೋದು. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಸಾಲ ಬೆಂಗನ್ ಫ್ರೈ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೇ ಮಸಾಲ ಬೆಂಗನ್ ಫ್ರೈ ಮಾಡೋಕ್ಕೆ ಒಂದು ಹಸಿರು ಬದ್ನಿಕಾಯಿ ತೊಗೊಂಡೇನಿ. ನಾನಿಲ್ಲೇ ಒಂದು ಬದ್ನಿಕಾಯ್ದಷ್ಟು ಮಾಡಕತ್ತೇನಿಲ್ಲೇ. ಇದನ್ನು ತುಂಬ ತೆಗೆದು ಈ ರೀತಿ ರೌಂಡಾಗಿ ತೆಳ್ಳಗೆ ಇದನ್ನು ಹೆಚ್ಕೊಂಡು ಇಟ್ಕೋತೇನೆ. ತೆಳ್ಳಗೆ ಹೆಚ್ಚಬೇಕು, ಇದನ್ನು ಭಾಳ ದಪ್ಪಾಗಿ ಹೆಚ್ಚಬಾರ್ದು. ಈ ರೀತಿ ಇವನ್ನ ನಾನು ಒಂದು ಬದನೆಕಾಯಿನ ಈ ರೀತಿ ರೌಂಡಾಗಿ ತೆಳ್ಳಗೆ ಇಷ್ಟು ಹೆಚ್ಕೊಂಡು ಇಟ್ಕೊಂಡೇನಿ. ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳಂತ. ಇಲ್ಲೇ ಒಂದು ಪ್ಲೇಟ್ನಾಗ 1 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಇದನ್ನ ಚಲೋತಂಗೆ ಮಿಕ್ಸ್ ಮಾಡಬೇಕು. ನಾನಿಲ್ಲೇ ಒಂದು ಬದನೆಕಾಯ್ದ ಮಸಾಲ ಫ್ರೈ ಮಾಡಕತ್ತೇನೆ. ಹಿಂಗಾಗಿ ನಾನು ಮಸಾಲ ಕ್ವಾಂಟಿಟಿ ಕಡಿಮೆ ತೊಗೊಂಡೇನಿ. ಜಾಸ್ತಿ ಕ್ವಾಂಟಿಟಿದ ಬದನೆಕಾಯಿ ಫ್ರೈ ಮಾಡೋದಾದರೆ ಜಾಸ್ತಿ ಮಸಾಲ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು. ಈ ರೀತಿ ಇದನ್ನ ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಥರ ಮಾಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಪ್ಲೇಟಿಗೆ ಸಣ್ಣ ರವೆ, 1 ಟೀ ಸ್ಪೂನಷ್ಟು ಸಣ್ಣ ರವೆ, ಚಿರೋಟಿ ರವೆ ಆಗಿರ್ಬೋದು ಇಲ್ಲ ಬಾಂಬೆ ರವೆನ ಹಾಕಿಟ್ಕೋಬೇಕು. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಈ ರೀತಿ ಬದನೆಕಾಯಿ ಹೋಳು ಹೆಚ್ಚಿಟ್ಕೊಂಡಿರ್ತೇವಲ್ಲ ಅದಕ್ಕೆ ಈ ರೀತಿ ಕರೆಕ್ಟಾಗಿ ಹಚ್ಚಬೇಕು ಎರಡೂ ಕಡೆ. ನಾವು ಖಾರ ಜಾಸ್ತಿ ಇಷ್ಟಪಡ್ತಿದ್ವಿಪ್ಪ ಅಂತಂದರೆ ಈ ಮಸಾಲೆನ ಸ್ವಲ್ಪ ಜಾಸ್ತಿ ಹಚ್ಕೋಬೋದು. ನಾನಿಲ್ಲೇ ಸ್ವಲ್ಪನ ಹಚ್ಚಿಟ್ಕೊಳಕತ್ತೇನೆ. ಈ ರೀತಿ ಎರಡೂ ಕಡೆ ಕರೆಕ್ಟಾಗಿ ಮಸಾಲೆನ ಈ ರೀತಿ ಸವರಿ ಇಟ್ಕೊಂಡು ಆಮೇಲೆ ನಾವು ಒಂದು ಪ್ಲೇಟಿಗೆ ಏನು ರವೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಆ ರವಾದ ಮೇಲೆ ಇದನ್ನು ಈ ರೀತಿ ರವಾನ ಈ ರೀತಿ ಕೋಟ್ ಮಾಡಬೇಕು. ಚಲೋ ತಂಗೆ ರವೆ ಅದಕ್ಕೆ ಹತ್ತುವಂಗೆ ಇದನ್ನ ಎರಡೂ ಕಡೆ ಈ ರೀತಿ ರವೆ ಕೋಟ್ ಮಾಡಿ ಇಟ್ಕೋಬೇಕು. ನಾನು ಇಷ್ಟು ಬದನೆಕಾಯಿಗಳನ್ನ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ. ಈ ರೀತಿ ಇಷ್ಟು ಬದನೆಕಾಯಿನ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನಿಲ್ಲೇ ಒಂದು ಕಡೆ ತವಾ ಕಾಯಕ್ಕೆ ಇಟ್ಕೊಂಡೇನಿ. ತವಾ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟನ್ನು ಎಣ್ಣೆ ಹಾಕಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹೋಳನ್ನು ಈ ರೀತಿ ಹಾಕಿ ಮೀಡಿಯಮ್ ಫ್ಲೇಮ್ನಾಗನ ಇದನ್ನು ರವೆ ಮತ್ತು ಬದನೆಕಾಯಿ ಚಲೋ ತಂಗೆ ಬಂದೋ ಮಟ್ಟ ಇದನ್ನು ಫ್ರೈ ಮಾಡಬೇಕು. ಇದನ್ನು ನಾವು ಬೇಕಂದ್ರೆ ಡೀಪ್ ಫ್ರೈನೂ ಮಾಡ್ಕೋಬೋದು. ನಾನಿಲ್ಲೇ ಶಾಲೋ ಫ್ರೈ ಮಾಡತ್ತೇನೆ. ಮೇಲೆ ಒಂದು ಸ್ವಲ್ಪನ ಎಣ್ಣೆ ಹಾಕಿ ಎರಡೂ ಕಡೆ ಇದನ್ನು ಹೊಳ್ಳಾಡಿಸಿ ಚಲೋ ತಂಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಬದನೆಕಾಯಿ ಮಸಾಲ ಫ್ರೈ ಮಾಡೋಕ್ಕೆ ನಾವು ಹಸಿರು ಬದನೆಕಾಯಿನ ಉಪಯೋಗಿಸ್ಬೇಕು. ಕಪ್ಪು ಬದನೆಕಾಯಿ ಅಷ್ಟು ರುಚಿಯಾಗಿರೋಂಗಿಲ್ಲ. ಈ ರೀತಿ ಎರಡೂ ಕಡೆ ಹೊಳ್ಳಾಡಿಸ್ಕೊತ ಇದನ್ನು ರವೆ ಮತ್ತು ಬದನೆಕಾಯಿ ಚಲೋ ತಂಗೆ ಫ್ರೈ ಆಗೋ ಮಟ್ಟ ಇದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟು ಮಾಡಿದರೆ ನಮ್ದು ಮಸಾಲ ಬದನೆಕಾಯಿ ಫ್ರೈ ರೆಡಿ ಐತೆ. ಇದು ರೈಸ್ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಬೋದು, ಇದಿಲ್ಲ ಹಂಗನೂ ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ. ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.